ನಡೀತಿರುವಂತಹ ಮತದಾನ ಜೊತೆಗೆ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳು ಇದಕ್ಕೆ ಸಂಬಂಧಪಟ್ಟ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಖಂಡಿತವಾಗಿ 5 ಜನ ಗೆಲ್ತಾರೆ. ಬಿಜೆಪಿಯಿಂದ ಏನೋ ಉಚ್ಚಾಟನಾಗಿದ್ದಾರೆ. ಅವರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಎಲ್ಲಿಲ್ಲ. ಅವ್ರು ಇವತ್ತಿಂದ ಇಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ. ಅವರು ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಮ್ಮ CLPಯಲ್ಲಿ ಭಾಗವಹಿಸಿದ್ದಾರೆ, ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹಾಗೆ ಅದು ಆರೋಪ ಮಾಡೋದ್ರಲ್ಲಿ ಯಾವುದೇ ಸತ್ಯತೆ ಇಲ್ಲ. ದೇವೇಗೌಡರು ಯಾವತ್ತೂ ಅಧಿಕಾರಕ್ಕೋಸ್ಕರ ಯಾರ ಮನೆ ಬಾಗಿಲಿಗೆ ಹೋದಾರಲ್ಲ, ಒಂದು ಪ್ರಧಾನಮಂತ್ರಿ ಹುದ್ದೆನೇ ತ್ಯಾಗ ಮಾಡಿದಂಥವ್ರು. ಆವತ್ತು ಸೀತಾರಾಮ್ ಕೇಸರಿಗೆ ಒಂದು ಕ್ಷಮೆ ಕೇಳಿದರೆ 5 ವರ್ಷ ಕಂಟಿನ್ಯೂ ಆಗೋರು. ವಾಜಪೇಯಿ ಚೀಟಿ ಬರೆದು ಕಳಿಸಿದ್ರು, ನಾವು ಓಟ್ ಹಾಕ್ತೀವಿ. ಅಂಥದ್ದೇ ಬಿಟ್ಟು ಬಂದವ್ರು ಪ್ರಧಾನಮಂತ್ರಿ ಸ್ಥಾನನೇ. ರಾಜ್ಯಸಭೆಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾರೆ ದೇವೇಗೌಡರು. ಏನಾರು ಕೇಳಕ್ಕೆ ಹೋಗಿದ್ರಾ? ಕುಮಾರಣ್ಣರು ಕೇಳಕ್ಕೆ ಹೋಗಿದ್ರಾ? ಅವರೇ ಏನು ಮಾಡಿದರು? ಫಸ್ಟು ದೇವೇಗೌಡರು ಸದಾನಂದ ಗೌಡರು ಅಂದರು. ಆಮೇಲೆ ಪಾಪ ಮೇಡಮ್ ಅವ್ರನ್ನು, ಮಂಡ್ಯ ಮೇಡಮ್ನು ಪಾಪ ಅವಮ್ಮನ ಹೆಸರು ಹೇಳಿದರು. ಅವ್ರಿಗೂ ಟೋಪಿ ಹಾಕಿದ್ರು. ಬಾಕಿ ಯಾರು ಪಾಪ ಅವಮ್ಮಂಗಾರು ಕೊಟ್ಟಿದ್ರು, ಯಾರು ಆಗೋದು. ನಾವೇನು ಬೇಡ ನೀವು. ಒಬ್ಬರು ನಮ್ಮ ಸಮಾಜದವರಿದ್ದರು, ಅವರಿಗೆ ಇವತ್ತು CM ಅವರು 2 ವರ್ಷ ಮಾಡಲಿ, ನಮಗೇನಂತೆ. ನಾವು 2028ಕ್ಕೆ ನೋಡೋಣ. ಈಗ SM ಕೃಷ್ಣ ಅವರು ಇದ್ರಪ್ಪ, ಏನಾಯಿತು 2004ರಲ್ಲಿ ಎಲ್ಲ